ಎಲ್ರಿಗೂ ನಮಸ್ಕಾರ. ಕನ್ನಡ ಹಾರರ್ ಸ್ಟೋರ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ಇತ್ತೀಚೆಗೆ ರಿಲೀಸ್ ಆಗಿ ತುಂಬಾನೇ ಸದ್ದು ಮಾಡ್ತಾ ಇರೋ ಒಂದು ಮಲಯಾಳಂ ಚಿತ್ರ. ನೀವು ಇದನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಒಂದು ಕ್ಯೂಟ್ ದೆವ್ವ, ಅದು ಕೂಡ ಒಂದು ಜೆನ್ಸಿ ದೆವ್ವ. ಅದು ಮನುಷ್ಯನ ನೋಡಿ ಎದುರ್ಕೋತಾ ಇದೆ. ಆ ದೆವ್ವ ನಮ್ಮ ಹೀರೋ ಹಿಂದೆ ಯಾಕೆ ಬಂತು? ಕೊನೆಗೆ ಅವರಿಬ್ಬರ ಮಧ್ಯೆ ಏನಾಯಿತು? ಆ ದೆವ್ವಕ್ಕೆ ಕೊನೆಗೂ ಮುಕ್ತಿ ಸಿಗ್ತಾ? ಇದಕ್ಕೆಲ್ಲ ಆನ್ಸರ್ ಈ ಮೂವಿಲಿ ಸಿಗುತ್ತೆ. ಈ ಮೂವಿ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಭಯ ಅನ್ನೋದಕ್ಕಿಂತನೂ ಒಂದು ಮುದ್ದಾದ ದೆವ್ವದ ಸ್ಟೋರಿ ಇದು. ಬನ್ನಿ ನೋಡ್ತಾ ಹೋಗೋಣ. ಈ ಮೂವಿ ಸ್ಟಾರ್ಟಿಂಗಲ್ಲಿ ಒಂದು ಆರ್ಕೆಸ್ಟ್ರಾ ನಡೀತಾ ಇರುತ್ತೆ. ಎಲ್ಲರೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಒಂದು ಆರ್ಕೆಸ್ಟ್ರಾ ಇನ್ಚಾರ್ಜ್ ಯಾರಿರ್ತಾರೆ ಅವರು ಇವರಿಗೆಲ್ಲರಿಗೂ ದುಬೈಗೆ ವೀಸಾನ ಮಾಡಿಸಿರ್ತಾರೆ. ಆದರೆ ಅಷ್ಟು ಜನದಲ್ಲಿ ಯಾರೋ ಒಬ್ಬರಿಗೆ ವೀಸಾ ಸಿಕ್ಕಿಲ್ಲ. ಅದು ಯಾರು ಅಂತ ಇವಾಗ ನೋಡ್ತಾ ಇದ್ದಾರೆ. ಇವಾಗ ಇಲ್ಲಿ ಪ್ರತಿಯೊಬ್ಬರು ಹೆಸರನ್ನು ಹೇಳ್ತಾ ನೋಡ್ತಾ ಹೋಗ್ತಾರೆ. ಅದೇ ರೀತಿ ಆರ್ಕೆಸ್ಟ್ರಾ ಮುಗಿದ್ಮೇಲೆ ಎಲ್ಲರ ಹೆಸರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರಲ್ವ, ಅದೇ ಥರನೇ ಇಲ್ಲೂ ಇಂಟ್ರೊಡಕ್ಷನ್ ನಡೀತಿದೆ. ಜೋಸೆಫ್, ಅವರು ಇವರು ಎಕ್ಸೆಟ್ರಾ ಅಂತ. ಅದೇ ರೀತಿ ಪ್ರಬಿಂದು ಅಂತ ಹೆಸರು ಬರುತ್ತೆ. ಈ ಹುಡುಗಿ ಅಂತ ಅನ್ಕೊಂಡ್ರ? ನೋನು, ಪ್ರಬಿಂದು ಇಲ್ಲಿ ನಮ್ಮ ಹೀರೋ ಹೆಸರು. ಬ್ಯಾಡ್ ಲಕ್ ಏನಪ್ಪ ಅಂದರೆ ನಮ್ಮ ಹೀರೋಗೇನೇ ಇಲ್ಲಿ ವೀಸಾ ಸಿಕ್ಕಿಲ್ಲ. ಆದರೆ ಪಾಪ ಪ್ರಬಿಂದು ನಾನು ಅಬ್ರಾಡ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಚಳಿ ಇರುತ್ತಲ್ಲ, ಎಲ್ಲ ಥರದ ಕಾಸ್ಟ್ಯೂಮ್ಸ್ಗಳು, ಬಟ್ಟೆಗಳು, ಅದು ಇದು ಎಲ್ಲನೂ ಶಾಪಿಂಗ್ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲೇ ಆ ಇನ್ಚಾರ್ಜ್ ಪ್ರಬಿಂದುಗೆ ಹೇಳ್ತಾನೆ, ಸಾರಿ ಕಣೋ, ನಿನ್ನ ವೀಸಾನೇ ರಿಜೆಕ್ಟ್ ಆಗಿಬಿಟ್ಟಿದೆ ಅಂತ. ಇನ್ನು ಪ್ರಬಿಂದು ಅಂತೂ ಹೇಗೋ ಅಬ್ರಾಡ್ಗೆ ಹೋಗ್ತೀನಲ್ಲ ಅಂತ ಅವನಿದ್ದಿದ್ದು ರೂಮನ್ನು ಕೂಡ ಖಾಲಿ ಮಾಡಿಬಿಟ್ಟಿದ್ದಾನೆ. ಇವಾಗಂತೂ ಅವನಿಗೆ ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಆವಾಗ ಈ ಆರ್ಕೆಸ್ಟ್ರಾ ಇನ್ಚಾರ್ಜ್, ನೀನು ಯಾಕೋ ತಲೆ ಕೆಡಿಸ್ಕೋತೀಯ? ಅದರಲ್ಲೂ ದುಡ್ಡಿಗೆ ನೀನು ತಲೆ ಕೆಡಿಸ್ಕೋಬೇಕಾ? ನಿಮ್ಮ ಫ್ಯಾಮಿಲಿ ತಲೆಮಾರುಗಳಿಂದ ಪೂಜೆಗಳನ್ನು ಮಾಡ್ಕೊಂಬರ್ತಾ ಇದೆ. ನೀನೊಂದು ಹೋಗಿ ಪೂಜೆ ಮಾಡಿದ್ರೆ ಸಾಕು, ನಿನ್ನ ಲೈಫೇ ಸೆಟ್ಲ್ ಆಗಿಬಿಡುತ್ತೆ. ಅಂಥದ್ರಲ್ಲಿ ನೀನು ಯಾಕೋ ಇಷ್ಟು ಸ್ಟ್ರಗಲ್ ಪಡ್ತಿದ್ಯಾ ಅಂತ ಕೇಳ್ತಾರೆ. ಆವಾಗ ಇಲ್ಲಿ ಪ್ರಬಿಂದು ಹೇಳ್ತಾನೆ, ನಾನೊಬ್ಬ ಏಥಿಸ್ಟ್, ಅಂದರೆ ನಾನು ಈ ದೇವ್ರನ್ನ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ. ಪೂಜೆ ಪುನಸ್ಕಾರ ಇದೆಲ್ಲ ನನಗಾಗೋದಿಲ್ಲ. ನನಗೆ ದೇವರು ಎಲ್ಲನೂ ಈ ಗಿಟಾರೇನೆ. ನನಗೆ ಗಿಟಾರ್ ಅಂದ್ರೇ ಪ್ರಾಣ. ನಾನು ನೋಡಿದ್ರೆ ಈ ಟ್ರಿಪ್ನೇ ನಂಬ್ಕೊಂಡು ರೂಮನ್ನು ಖಾಲಿ ಮಾಡಿಬಿಟ್ಟಿದ್ದೀನಿ. ಇವಾಗ ಏನು ಮಾಡೋದು ಅಂತ ಟೆನ್ಷನ್ ಆಗಿರ್ತಾನೆ. ಆವಾಗ ಇನ್ಚಾರ್ಜ್, ನನ್ನ ಮಾತು ಕೇಳು, ನಿಮ್ಮ ತಂದೆದು ಹೇಗೂ ಬರ್ಡೇ ಬರ್ತಾ ಇದೆ ಅಲ್ವಾ, ನೀನು ಮನೆಗೆ ಹೋಗಿ ತುಂಬ ವರ್ಷನೇ ಆಗೋಯ್ತು, ನನ್ನ ಮಾತು ಕೇಳೋ, ಮನೆಗೆ ಹೋಗು ಅಂತ ಅವನ್ನ ಹೇಗೋ ಕನ್ವಿನ್ಸ್ ಮಾಡಿ ಅವ್ನ ಮನೆಗೆ ಕಳಿಸ್ತಾರೆ. ಇನ್ನು ಇವ್ರ ಫ್ಯಾಮಿಲಿಯವರು ಒಂದು ಪುಣ್ಯಕ್ಷೇತ್ರದ ಅರ್ಚಕರಾಗಿರ್ತಾರೆ. ತುಂಬಾ ವೆಲ್ ಸೆಟಲ್ಡ್ ಆಗಿರ್ತಾರೆ. ಇನ್ನು ಪ್ರಬಿಂದು ಅವ್ರ ಅಣ್ಣ ಅಂತೂ ಇಂಡಿಯಾದಲ್ಲಿ ಪೂಜೆಗಳು ಮಾಡ್ತಾ ಇರೋದಲ್ಲ, ಫಾರಿನಲ್ಲಿ ಪೂಜೆಗಳನ್ನು ಮಾಡ್ತಾ ಇರ್ತಾರೆ, ಹೋಮಗಳನ್ನು ಮಾಡ್ತಾ ಇರ್ತಾರೆ. ಇನ್ನು ಅವ್ರ ತಂದೆ ಬರ್ಡೇಗಂತೂ ಆ ಒಂದು ಊರಿನ MLA ಏನಿರ್ತಾರೆ, ಮಿನಿಸ್ಟರ್ಸ್ ಏನಿರ್ತಾರೆ, ಅವರೆಲ್ಲರೂ ಕೂಡ ಬಂದು ವಿಶ್ ಮಾಡ್ತಾ ಇದ್ದಾರೆ. ಇನ್ನು ಪ್ರಬಿಂದುಗೂ ಮತ್ತು ಅವ್ರ ತಂದೆಗೂ ಆಗ್ತಾ ಇರೋದಿಲ್ಲ. ಅದಕ್ಕೆ ಇಲ್ಲಿ ಪ್ರಬಿಂದು ಹಿಂದೆ ಬಾಕ್ಲಿಂದ ಬರ್ತಾನೆ. ಬಂದು ಸೀದಾ ಅವ್ರ ದೊಡ್ಡಪ್ಪನ ಮೀಟ್ ಮಾಡ್ತಾನೆ. ಅವಾಗ ನಮ್ಗೊಂದು ವಿಷಯ ಏನು ಗೊತ್ತಾಗುತ್ತೆ ಅಂದರೆ, ಪ್ರಬಿಂದು ಜನಿವಾರನ 12 ವರ್ಷದ ಹಿಂದೆನೇ ಬಿಚ್ಚಿರ್ತಾನೆ. ಈಗ ನಾವು ಆವಾಗಲೇ ಹೇಳಿದ್ನಲ್ಲ, ಅವನು ನಾನೊಬ್ಬ ಏಥಿಸ್ಟ್ ಅಂತ, ಅವನಿಗೆ ಈ ದೇವ್ರಗಳ ಮೇಲೆಲ್ಲ ನಂಬಿಕೆ ಇರಲ್ಲ. ಇನ್ನು ಇವನು ಪ್ರಬಿಂದು ಅವರ ಭಾವ. ಇವನು ಸಣ್ಣ ಪುಟ್ಟ ಪೂಜೆಗಳನ್ನು ಮಾಡ್ತಾ ಪಾಪ ಸಂಪಾದನೆ ಮಾಡ್ತಾ ಇರ್ತಾನೆ. ಇನ್ನು ಈತ ಇವನ ಅಸಿಸ್ಟೆಂಟ್ ಶ್ರೀಕೊಟ. ಇನ್ನು ಅವತ್ತು ರಾತ್ರಿ ಪ್ರಬಿಂದು ಮತ್ತು ಅವ್ರ ಭಾವ ಇಬ್ಬರು ಕೂಡ ಸೇರಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ಅವ್ರ ಭಾವ ಹೇಳ್ತಾರೆ, ನನ್ನ ಮಾತು ಕೇಳೋ, ಆ ಶ್ರೀಕೊಟ ನಾನು ಏನಾರ ದುಡಿತೀನಿ ಅರ್ಧಕ್ಕಿಂತ ಜಾಸ್ತಿ ಅವನೇ ತೊಗೊಬಿಡ್ತಾನೆ. ನೀನು ಯಾಕೆ ನನಗೆ ಅಸಿಸ್ಟೆಂಟಾಗಿ ಬರಬಾರ್ದು? ಚಿಕ್ಕ ವಯಸ್ಸಲ್ಲಂತೂ ನೀನು ಈ ಮಂತ್ರಗಳನ್ನು ಹೇಳೋದ್ರಲ್ಲಿ ಪ್ರೋ ಆಗಿದ್ದೆ. ಅಂದರೆ ಇವನಿಲ್ಲಿ ವೇದಗಳನ್ನು ಓದಿರ್ತಾನೆ. ಸೊ ಹಾಗಾಗಿ ಅವ್ರ ಭಾವ ಅದನ್ನು ನೆನಪು ಮಾಡಿಕೊಂಡು, ನಿನಗೆ ಗೊತ್ತಿರೋದ್ರಲ್ಲಿ ನನಗೆ ಗೊತ್ತಿರೋದೇ ಒಂದು 2%, ಅಂಥದ್ರಲ್ಲೂ ನಾನು ಇಷ್ಟು ದುಡಿತಾ ಇದ್ದೀನಿ, ನೀನು ಯಾಕೆ ನನಗೆ ಹೆಲ್ಪ್ ಮಾಡಬಾರ್ದು ಅಂತ ಕೇಳ್ತಿರ್ತಾನೆ. ಅದೇ ಸಮಯದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು 4-5 ಜನ ಹುಡುಗರು ನಿಂತ್ಕೊಂಡು ಏನೋ ಮಾಡ್ತಾ ಇರ್ತಾರೆ. ಇವರು ಈ ಪ್ರಬಿಂದು ಅವ್ರ ಭಾವ ಏನಿದ್ದಾರೆ, ಇವನ ಹೆಸರು ದಿಲೀಪ್ ಅಂತ. ಈ ದಿಲೀಪ್ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆಲ್ಲ ಬೈತಾನೆ. ಆದರೆ ತಿರುಗಿಸಿ ಆ ಹುಡುಗರು ಇವನನ್ನೇ ಒಡೆದು ಕಳಿಸ್ತಾರೆ. ಇದನ್ನ ನೋಡಿ ನಮ್ಮ ಹೀರೋ ಕೂಡ ಎದುರುಕೊಂಡು ಅಲ್ಲಿಂದ ಎಲ್ಲರೂ ಜಾಗ ಖಾಲಿ ಮಾಡ್ತಾರೆ. ಇನ್ನು ಪ್ರಬಿಂದುಗೆ ಗಿಟಾರ್ ಅಂದರೆ ಪ್ರಾಣ. ಅವನೊಬ್ಬ ದೊಡ್ಡ ಗಿಟಾರಿಸ್ಟ್ ಆಗಬೇಕು ಅನ್ನೋದು ಅವ್ನ ಕನಸಾಗಿರುತ್ತೆ. ಇಲ್ಲಿ ಅವನ ಫ್ರೆಂಡ್ ಒಂದು ಸ್ಟುಡಿಯೋದಲ್ಲಿ ಅವನು ಗಿಟಾರ್ನ ಪ್ಲೇ ಮಾಡ್ತಾ ಇರ್ತಾನೆ. ಇದನ್ನು ಒಂದ್ಸಾರಿ ಬಾಲಿವುಡ್ನಲ್ಲೇ ತುಂಬ ಫೇಮಸ್ ಆಗಿರೋ ವಿರಾಜ್ ತ್ರಿವೇದಿ ಅನ್ನೋನು ಇವನ್ ಗಿಟಾರ್ನ ಕೇಳಿಸ್ಕೊಂಡು ತುಂಬಾ ಇಂಪ್ರೆಸ್ ಆಗಿರ್ತಾರೆ. ಅವನ ಅಪಾಯಿಂಟ್ಮೆಂಟ್ಗೋಸ್ಕರನೇ ಇವರೆಲ್ಲರೂ ಕಾಯ್ತಾ ಇರ್ತಾರೆ. ಅದೇ ಟೈಮಲ್ಲಿ ಚಿಕ್ಕ ಚಿಕ್ಕ ಆಲ್ಬಮ್ ಮ್ಯೂಸಿಕ್ಗಳಿಗೆಲ್ಲ ಗಿಟಾರ್ನ ಬಾರಿಸ್ತಾ ಇರ್ತಾನೆ. ಇಲ್ಲಿ ಇವನಿಗೆ ಫಿನಾನ್ಷಿಯಲಿ ಸ್ವಲ್ಪ ಕಷ್ಟ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಇವಾಗ ಮಾಡೋದೇನೂ ಇಲ್ಲದೆ ಅವನು ಅವ್ರ ಭಾವ ಹೇಳಿರ್ತಾನಲ್ಲ, ನನಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡು ಅಂತ. ಸರಿ, ಇನ್ಮೇಲೆ ಅದನ್ನಾದರೂ ಮಾಡೋಣ ಅಂತ ಅವ್ರ ಭಾವನ ಜೊತೆ ಹೋಗಿ ಪೂಜೆಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಇನ್ನು ಈ ಸಿನಿಮಾ ಟೈಟಲ್ ಕಾರ್ಡ್ ಇವಾಗ ಬರುತ್ತೆ, ಅದೇ ಸರ್ವಂ ಮಾಯಾ. ಇನ್ನು ಇವ್ರ ಮಾವನ ಜೊತೆ ಇವನು ಪೂಜೆಗಳನ್ನು ಮಾಡ್ಕೊಳ್ತಾ ಅವನ ಖರ್ಚಿಗೆ ಸ್ವಲ್ಪ ಕಾಸನ್ನು ಮಾಡ್ಕೋತಾ ಇರ್ತಾನೆ. ಇವನು ಏಥಿಸ್ಟ್ ಅಂತ ಪೂಜೆನ ಹೇಗಾದ್ರಾಗ ಮಾಡ್ತಿರೋದಿಲ್ಲ. ಅವ್ನು ಕಲ್ತಿರೋ ಮಂತ್ರಗಳನ್ನು ಚಾಚು ತಪ್ಪದೆ ಎಲ್ಲನೂ ಕ್ಲೀನಾಗೆ ಮಾಡ್ತಾ ಇರ್ತಾನೆ. ಇನ್ಫ್ಯಾಕ್ಟ್ ಅವ್ರ ಭಾವಂಗಿಂತ ಇವನಿಗೇನೆ ಜಾಸ್ತಿ ಕ್ರೆಡಿಟ್ ಸಿಗ್ತಿರುತ್ತೆ. ಇನ್ನು ಒಂದು ಮನೆ ಗೃಹ ಪ್ರವೇಶ ಮಾಡ್ತಾ ಇರಬೇಕಾದ್ರೆ ಮಿಸ್ ಆಗಿ ಅವ್ರ ಮಾವ ಈ ಒಂದು ಜೋಕಾಲಿ ಮೇಲೆ ಕುತ್ಕೊತಾರೆ. ಆ ಜೋಕಾಲಿ ಬೀಳಲ್ಲ ಅಂತ ಆ ಜೋಕಾಲಿ ಮಾಡ್ಕೊಟ್ಟಿರೋನು ಬೆಟ್ ಕಟ್ಟಿರ್ತಾನೆ. ಆದರೆ ತುಂಬ ಜನ ಕೂತಿದ್ರಿಂದ ಆ ಜೋಕಾಲಿ ಬಿದೋಗ್ಬಿಡುತ್ತೆ. ಆವಾಗ ಅವ್ರ ಭಾವನ್ಗೆ ಸಿಕ್ಕಾಪಟ್ಟೆ ಇಂಜುರಿ ಆಗಿಬಿಡುತ್ತೆ.
ಬಿಡುತ್ತೆ. ಇನ್ನು ಪಾಪ ಇವಾಗ ಪ್ರಬಿಂದು ಒಬ್ಬನೇನೆ ಎಲ್ಲ ಪೂಜೆಗಳನ್ನು ಮಾಡಿಕೊಡ್ತಾ ಇರ್ತಾನೆ. ಇವರಿಬ್ಬರು ಕೂಡ ಸೇರಿ 60-40 ರೇಷಿಯೋದಲ್ಲಿ ಬರ್ತಾಗಿರ್ತಕ್ಕಂಥ ಪೇಮೆಂಟ್ಗಳನ್ನ ಹಂಚ್ಕೋತಾ ಇರ್ತಾರೆ. ಇನ್ನು ಅವಾಗವಾಗ ಆ ಒಂದು ಮ್ಯೂಸಿಕ್ ಡೈರೆಕ್ಟರ್ನ ಮೀಟ್ ಮಾಡೋಕ್ಕೆ ಪ್ರಬಿಂದು ಈ ಸ್ಟುಡಿಯೋಗೆ ಬರ್ತಾ ಇರ್ತಾನೆ. ಪಾಪ ಜಸ್ಟಲ್ಲಿ ಮಿಸ್ ಆಗ್ತಾ ಇರತ್ತೆ. ಇನ್ನು ಅದೇ ರೀತಿ ಒಂದ್ಸರಿ ಸ್ಟುಡಿಯೋಗೆ ಬಂದಾಗ ಇಲ್ಲಿ ಪ್ರಬಿಂದು ಅವ್ರ ಭಾವ ಕಾಲ್ ಮಾಡಿ ಹೇಳ್ತಾನೆ, ನನಗೆ ಗೊತ್ತಿರೋ ಒಬ್ಬ ಫೇಮಸ್ ಅಡ್ವೊಕೇಟ್, ಪಾಪ ಅವ್ರ ಮಗನಿಗೆ ದೆವ್ವ ಹಿಡ್ಕೊಬಿಟ್ಟಿದೆಯಂತೆ, ನೀನು ಹೋಗಿ ಪೂಜೆ ಮಾಡ್ಬಾ ಅಂತ. ಆದರೆ ಪ್ರಬಿಂದುಗೆ ಇದು ಯಾವ ಥರ ಪೂಜೆ ಅಂತಲೇ ಗೊತ್ತಿಲ್ಲ, ಅವನಿಗೆ ಏನು ಹೇಳಬೇಕಂತನೂ ಗೊತ್ತಾಗಲ್ಲ. ಬಟ್ 60,000 ಕೊಡ್ತಾ ಇದ್ದಾರೆ ಕಣೋ, ಹೇಗಾದರೂ ಮಾಡಿ ಹೋಗಿ ನೀನು ಸುಮ್ಮನೆ ಲೈಟಾಗಿ ಪೂಜೆ ಮಾಡ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾರೆ. ನೀನು ಮಾಡೋದೇನು ಅಂತ ಪ್ರಬಿಂದು ಕೂಡ ಒಪ್ಕೊತಾನೆ. ಇನ್ನು ಹೋಗುವಾಗ ಪ್ರಬಿಂದು ಅವರ ಅಪ್ಪ, ನೀನೇನಾದರೂ ಪೂಜೆಗೆ ಹೋಗ್ಬೇಕಾದ್ರೆ ನನ್ನ ಕಾರ್ನೇ ತೊಗೊಂಡೋಗಪ್ಪ ಅಂತ ಹೇಳ್ತಾನೆ. ಆದರೆ ಪ್ರಬಿಂದುಗೆ ಅವ್ರ ತಂದೆ ಕಂಡ್ರೆ ಯಾಕೋ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಅಷ್ಟೊಂದೇನು ರೆಸ್ಪಾನ್ಸ್ ಮಾಡ್ತಿರೋಲ್ಲ. ಇನ್ನು ನೆಕ್ಸ್ಟ್ ಡೇ ಅವನು ಈ ಒಂದು ಅಡ್ವೊಕೇಟ್ ಮನೆಗೆ ಆ ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ತೊಗೊಂಡು ಹೋಗ್ತಾನೆ. ಅಲ್ಲಿ ಆ ಅಡ್ವೊಕೇಟ್ ಹೇಳ್ತಾನೆ, ನನ್ನ ಮಗ ತುಂಬಾ ಚುರುಕು, ಅವನು ಇನ್ಫ್ಯಾಕ್ಟ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹೆಡ್ ಬಾಯ್ ಕೂಡ ಹೌದು. ಅಂಥದ್ರಲ್ಲಿ ಅವ್ನು ಯಾಕೋ ಸಡನ್ನಾಗಿ ಒಂದು ವಾರದಿಂದ ವಿಚಿತ್ರವಾಗಿ ಆಡ್ತಿದ್ದಾನೆ, ಯಾರಿಗೂ ಐ ಕಾಂಟ್ಯಾಕ್ಟ್ ಕೂಡ ಕೊಡ್ತಾ ಇಲ್ಲ, ಅವ್ರ ತಾಯಿ ಕೈನ ಹಿಡ್ಕೊಂಡೇ ಇರ್ತಾನೆ, ಯಾರನ್ನು ನೋಡ್ತಾ ಇದ್ದೀನಿ ಅನ್ನೋ ಥರ ಎದುರ್ಕೊಂಡಿರ್ತಾನೆ ಅಂತ ಹೇಳ್ತಾನೆ. ಹಾಸ್ಪಿಟಲ್ಗೆ ತೋರಿಸ್ಬೇಕಲ್ವಾ ನೀವು ಅಂತ ಕೇಳಿದಾಗ, ಇಲ್ಲೇ ಹತ್ರದಲ್ಲೇ ಇರೋ ಒಬ್ಬ ಡಾಕ್ಟರ್ಗೆ ನಾವು ತೋರಿಸಿದ್ದೀವಿ ಕೂಡ, ಆದರೆ ಅವರು ಕೆಲವೊಂದು ಮಾತ್ರೆಗಳನ್ನ ಕೊಟ್ಟಿದ್ರು, ಅದು ಏನು ಕೂಡ ವರ್ಕ್ ಆಗಿಲ್ಲ, ಅದಕ್ಕೆ ಇವಾಗ ನನ್ನ ಹೆಂಡತಿ ಹೇಳಿರೋದ್ರಿಂದ ನಿಮ್ಮನ್ನು ಕರೆಸಿ ಪೂಜೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಪ್ರಬಿಂದು ಕೂಡ ಆ ಮಂಡಲಗಳನ್ನೆಲ್ಲ ಹಾಕಿ ಪೂಜೆನ ಶುರು ಮಾಡ್ತಾನೆ. ಆ ಹುಡುಗನ್ನ ಕೂಡ ಕರೆಸ್ತಾನೆ. ಆ ಹುಡುಗ ಬಂದಾಗ ತುಂಬಾ ಎದುರ್ಕೊಂಡಿರ್ತಾನೆ. ಅವನು ಇವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೂ ಕೂಡ ಹೆದರ್ತಾ ಇದ್ದಾನೆ. ಇನ್ನು ಪ್ರಬಿಂದು ಪೂಜೆನ ಮಾಡ್ತಾ ಮಾಡ್ತಾ ಆ ಒಂದು ಸ್ತೋತ್ರಗಳನ್ನು ಹೇಳ್ತಾ ಸಡನ್ನಾಗೆ ಇವನ್ ಕಣ್ಣಲ್ಲಿ ಕಣ್ಣಿಟ್ಟು ಈ ಹುಡುಗ ನೋಡ್ತಾನೆ. ಇದೇನಪ್ಪ ಅಂತ ಎಲ್ಲರೂ ಶಾಕಲ್ಲಿ ನೋಡ್ತಾ ಇರಬೇಕಾದ್ರೆ ಆವಾಗ ಆ ಹುಡುಗ ಸಡನ್ನಾಗಿ ಎದ್ಬಿಟ್ಟು ಹೋಗಿ ಆ ಬ್ರೆಡ್ ಜಾಮ್ ಹಾಕೊಂಡು ತಿನ್ನೋದು, ಆರಾಮಾಗೆ ಹಾಯ್ ಮಮ್ಮಿ, ಹಾಯ್ ಡ್ಯಾಡಿ, ಏನಾಯ್ತು ನಿಮಗೆಲ್ಲ ಅಂತ ಕೂಲಾಗಿ ಮಾತಾಡ್ತಾ ಇರ್ತಾನೆ. ಅಂದರೆ ಇಲ್ಲಿ ಇವಾಗ ಆ ಹುಡುಗ ಸರಿ ಹೋಗ್ಬಿಟ್ಟಿರ್ತಾನೆ. ಇನ್ನು ಇದನ್ನೇ ಅವ್ರ ಭಾವನ ಹತ್ರನೂ ಹೇಳ್ತಾ ಪ್ರಬಿಂದು ತುಂಬಾ ಖುಷಿ ಆಗ್ತಾನೆ. ಇನ್ನು ನೆಕ್ಸ್ಟ್ ಡೇ ಬೇರೆ ಪೂಜೆಗಳಿಗೆಲ್ಲ ಏನೇನು ಸಾಮಗ್ರಿಗಳನ್ನು ತಗೋಬೇಕು ಅಂತ ಆ ಒಂದು ಆಟೋ ಡ್ರೈವರ್ ಕಾಲ್ ಮಾಡಿ ಕೇಳ್ತಾನೆ. ಅವಾಗ ಇವನು ಕೂಡ ಆ ಆರ್ಡ್ರನ್ನೆಲ್ಲ ಕೊಡ್ತಾನೆ. ಆವಾಗ ಆಟೋ ಡ್ರೈವರ್ ಕೇಳ್ತಾನೆ, ನಿಮ್ಮ ಪ್ರೊಫೈಲ್ ಫೋಟೋ ಯಾಕೆ ಚೇಂಜ್ ಆಗಿಬಿಟ್ಟಿದೆ, ಯಾರೋ ಚೀನಾದವ್ರನ್ನೋ ಕೊರಿಯಾದೋ ಯಾವುದೋ ಫೋಟೋ ಹಾಕೊಬಿಟ್ಟಿದ್ದೀರಲ್ಲ ಅಂತ. ಆವಾಗ ಪ್ರಬಿಂದು ಚೆಕ್ ಮಾಡಿದ್ರೆ ಈ ಕೊರಿಯಾ ಸಿಂಗರ್ ಯಾರ್ದೋ ಒಬ್ರದ್ದು ಫೋಟೋ ಇರುತ್ತೆ. ಇನ್ನು ನೆಕ್ಸ್ಟ್ ದಿನ ಅವನು ಪೂಜೆಗಳನ್ನು ಮಾಡ್ಕೊಂಡು ಬರಬೇಕಾದ್ರೆ ಅಲ್ಲಿ ಶ್ರೀಕೋಟ ಬರ್ತಾನೆ. ಈ ಹಿಂದೆ ದಿಲೀಪ್ಗೆ ನಾನೇನೇನೆ ಅಸಿಸ್ಟೆಂಟ್ ಆಗಿದ್ದು, ಈಗ ನನ್ನನ್ನು ನೀನು ಅಸಿಸ್ಟೆಂಟಾಗಿ ಮಾಡ್ಕೊ, ನೀನು ತುಂಬ ಫೇಮಸ್ ಆಗಿದೆಯಂತೆ, ನನ್ನ ಮಾತು ಕೇಳು, ನನ್ನ ಅಸಿಸ್ಟೆಂಟ್ ಮಾಡ್ಕೊ ಅಂತ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಅವನು ಇನ್ನೇನು ರೋಡ್ನ ಕ್ರಾಸ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಆ ಒಂದು ಬೈಕ್ ಇವನ ಹತೋಟಿಗೆ ಸಿಗೋದಿಲ್ಲ, ಹೋಗಿ ಅವನಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇನ್ನು ಅದನ್ನು ನೋಡಿದ ಆಟೋ ಡ್ರೈವರು, ಸ್ವಾಮಿಗಳೇ ನಾನೇನಾದರೂ ತಪ್ಪು ಮಾಡಿದರೆ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಡೇ ಒಬ್ಬ ಕೊರಿಯರ್ ಬಾಯ್ ಬಂದುಬಿಟ್ಟು ಪ್ರಬಿಂದು ಅವ್ರಿಗೆ ಆರ್ಡರ್ ಇದೆ ಅಂತ ಹೇಳ್ತಾನೆ. ಆದರೆ ಪ್ರಬಿಂದು ಇನ್ನೂ ಆರ್ಡರ್ ಮಾಡೇ ಇರೋದಿಲ್ಲ. ಅಷ್ಟರಲ್ಲೇ ಕರೆಕ್ಟಾಗಿ ನೋಡಿದ್ರೆ ಅವನ ಒಂದು ಫೋನಿಂದ ಯಾವುದ್ಯಾವುದೋ ಆ್ಯಪ್ಗಳು ಡೌನ್ಲೋಡ್ ಆಗಿದೆ. ಆ ಆ್ಯಪಿಂದನೇ ಇವಾಗ ಒಂದು ಆರ್ಡರ್ ಕೂಡ ಬಂದಿದೆ. ಈಗ ಆರ್ಡರ್ನ ಪಿಕ್ ಮಾಡಿ ನೋಡಿದ್ರೆ ಅದೊಂದು ಕುರ್ತಾ ಆಗಿದೆ. ಇನ್ನು ಇವನಿಗಿದು ಅರ್ಥನೇ ಆಗೋದಿಲ್ಲ. ಸರಿ ಅಂತ ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಅವ್ನ ಫೋನನ್ನು ಅವ್ನ ದಿಂಬಿನ ಕೆಳಗಡೆ ಇಟ್ಕೊಂಡು ಈ ಸರಿ ಮಲಗಿದ್ದಾನೆ. ಆದರೆ ಸಡನ್ನಾಗಿ ಇವಾಗ ದಿಂಬಿನ ಕೆಳಗಡೆ ಆ ಫೋನೇ ಇಲ್ಲ. ನಿಧಾನವಾಗಿ ಅವನು ಎದ್ದು ನೋಡಿದ್ರೆ ಕನ್ನಡಿಯಲ್ಲಿ ಈ ಥರ ಒಂದು ಹುಡುಗಿ ಕೂತಿರೋದು ಅವನಿಗೆ ಗೊತ್ತಾಗುತ್ತೆ. ಈಗ ನಿಧಾನವಾಗಿದ್ದು ಆ ಹುಡುಗಿನ ನೋಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಹುಡುಗಿ ಇವನನ್ನು ನೋಡಿ ಹೆದರ್ಕೊಬಿಡ್ತಾಳೆ. ಇನ್ನು ಆ ಹುಡುಗಿ ಪಕ್ಕಾ ಜೆನ್ಸಿ. ಹಾಯ್, ಹೆಲೋ, ಹೆದರ್ಕೋಬೇಡಿ, ನಾನು ಆಮೇಲೆ ಬರ್ತೀನಿ ಅಂತ ಹೊರಟೆ ಹೋಗ್ತಾಳೆ. ಇನ್ನು ಇವನಿಗೆ ಇದನ್ನು ನೋಡಿ ಸಿಕ್ಕಾಪಟ್ಟೆ ಭಯ ಆಗಿ ಅವ್ರ ದೊಡ್ಡಪ್ಪನ ರೂಮ್ಗೆ ಓಡೋಗಿ ಮಲ್ಕೊಬಿಟ್ಟಿರ್ತಾನೆ. ಇವಾಗ ಅವನು ಮತ್ತೆ ಬೆಳಗ್ಗೆ ಅವ್ನ ರೂಮಿಗೆ ಬಂದಾಗ ಅಲ್ಲಿ ತಿರ್ಗಾ ಹುಡುಗಿ ಅಲ್ಲೇ ಇದ್ದಾಳೆ. ಇವನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆವಾಗ ಹುಡುಗಿ ಹೇಳ್ತಾಳೆ, ಥ್ಯಾಂಕ್ ಗಾಡ್ ನಾನಿಲ್ಲಿ ಬಂದಿದ್ದು ಒಳ್ಳೆಯದೇ ಆಯಿತು. ಅದೇ ಆ ಚಿಕ್ಕ ಹುಡುಗ ಇದ್ನಲ್ಲ ಅವನದಂತೂ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು, ನಿಂದು ಐಫೋನ್ ನನಗಂತೂ ಫುಲ್ ಕಂಫರ್ಟಬಲ್ ಇದೆ ಅಂತ ಹೇಳ್ತಿರ್ತಾಳೆ. ಸರಿ ತಗೋ, ನಿನ್ನ ಫೋನ್ನ ಇವಾಗ ನೀನು ಯೂಸ್ ಮಾಡ್ಕೊ, ನಾನು ಹೆಂಗೂ ರಾತ್ರಿ ಯೂಸ್ ಮಾಡ್ಕೊತೀನಲ್ಲ ಬಿಡು. ಹೌದು, ನೀನು ಯಾಕೆ ಇನ್ನೂ ಎದುರ್ಕೋತಾ ಇದೆಯಾ, ಇವಾಗ ಏನು ಎದುರ್ಕೊಳ್ಳೋದು, ಆಲ್ರೆಡಿ ನಮ್ಮಿಬ್ಬರದ್ದು ಒಂದ್ಸರಿ ಮೀಟಿಂಗ್ ಆಯ್ತಲ್ಲ ಅಂತ ತುಂಬ ಕೂಲಾಗಿ ಹೇಳ್ತಾಳೆ. ಆದರೆ ಇವನಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಈ ಹಿಂದೆ ಅಡ್ವೊಕೇಟ್ ಆ ಒಂದು ಹುಡುಗನ್ನ ಯಾವುದೋ ಒಂದು ಡಾಕ್ಟರ್ ಹತ್ರ ತೋರಿಸಿದ್ವಿ ಅಂತ ಹೇಳಿರ್ತಾನಲ್ಲ, ಅದೇ ಡಾಕ್ಟರ್ ಹತ್ರ ಹೋಗ್ತಾನೆ. ಈಗ ಡಾಕ್ಟರ್ ಹತ್ರ ನಡೆದಿರೋದೆಲ್ಲ ಹೇಳ್ತಾನೆ. ಆದರೆ ಆ ಡಾಕ್ಟರ್, ಇಲ್ಲ ಇದೆಲ್ಲ ನೀನು ಊಹೆ ಇರ್ಬೋದು, ನಿನ್ನೊಳಗಡೆ ಯಾವುದೋ ಒಂದು ಟ್ರಾಮಾ ಇರುತ್ತೆ,
ಹೇಳು ನಿನಗೆ ಏನು ಕಾಡ್ತಾ ಇದೆ, ನಿನಗೆ ಯಾಕೆ ನಿಮ್ಮ ತಂದೆ ಅಂದರೆ ಅಷ್ಟು ಕೋಪ ಅಂತ ಕೇಳ್ತಾನೆ. ಆವಾಗ ಇವನು ಹೇಳ್ತಾ ಹೋಗ್ತಾನೆ, ಅವ್ರ ತಾಯಿ ಮ್ಯೂಸಿಕಲ್ಲಿ MA ಮಾಡಿರ್ತಾರೆ. ಇವರ ಮನೆಯಲ್ಲಿ ಯಾವುದೋ ಒಂದು ಪೂಜೆ ಇರುವಾಗ ಮೊದಲು ಒಂದು ಸಂಗೀತನ ಆಡ್ತಾ ಇರಬೇಕಾಗತ್ತೆ. ಸೊ ಅವ್ರ ತಾಯಿ ಆ ಒಂದು ವೀಣೆಯನ್ನು ನುಡಿಸ್ತಾ ಇರಬೇಕಾದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ತೋಗ್ಬಿಟ್ಟಿರ್ತಾರೆ. ಅದೇ ಟೈಮ್ನಲ್ಲಿ ಈ ಹಿಂದೆ ಒಂದು ನಾಯಿ ಇತ್ತಲ್ವ ಇನ್ನು ಸ್ಟಾರ್ಟಿಗೆ ಬಂದಾಗ, ಆ ನಾಯಿ ಜೋರಾಗೆ ಬೊಗಳಿರುತ್ತೆ. ಯಾಕೆಂದರೆ ಆ ನಾಯಿ ಆ ತಾಯಿಗೆ ತುಂಬಾ ಕನೆಕ್ಟೆಡ್ ಇರುತ್ತೆ, ತುಂಬಾ ಹತ್ರ ಆಗಿರುತ್ತೆ. ಆದರೆ ಅವ್ರ ತಂದೆ ಆ ನಾಯಿನ ಹತ್ರ ಬರೋಕ್ಕೆ ಬಿಟ್ಟಿರೋದಿಲ್ಲ. ಈ ನಾಯಿನ ತೆಗೆದು ಆಚೆಗಡೆ ಬಿಸಾಕಿ ಅದರಿಂದನೇ ಈ ಥರ ಎಲ್ಲ ಆಯಿತು ಅನ್ನೋ ಥರ ಅವ್ರ ತಂದೆ ಮಾತಾಡಿರ್ತಾರೆ. ಅದು ಇವನಿಗೆ ಚಿಕ್ಕ ವಯಸ್ಸಲ್ಲಿ ತುಂಬಾ ತಲೆ ಕೂತ್ಬಿಟ್ಟಿರುತ್ತೆ. ಆವಾಗ ಆ ನಾಯಿನ ಇಟ್ಕೊಂಡು ಇವನು ಕೊನೆಯದಾಗಿ ಅವ್ರ ತಾಯಿ ಮುಖ ನೋಡೋಕ್ಕೂ ಹೋಗೋದಿಲ್ಲ. ಆ ನಾಯಿನ ಇಟ್ಕೊಂಡು ಆಚೆನೇ ನಿಂತಿರ್ತಾನೆ. ಹಾಗಿದ್ದಾಗೇನೆ ಆಚೆ ಹೋಗ್ಬಿಟ್ಟಿರ್ತಾನೆ. ಇನ್ನು ಇವಾಗ ಆ ಡಾಕ್ಟರ್ ಕೆಲವೊಂದು ಮಾತ್ರೆನ ಪ್ರಿಸ್ಕ್ರೈಬ್ ಮಾಡಿ, ಈ ಮಾತ್ರೆನ ಹಾಕ್ಕೊಂಡು ನಿದ್ದೆ ಮಾಡು, ನಿನಗೇನೂ ಆಗಲ್ಲ, ನಿದ್ದೆಗಿಂತ ಇನ್ನೊಂದು ಮೆಡಿಸಿನ್ ಇಲ್ಲ ಅಂತ ಹೇಳಿ ಕಳಿಸ್ತಾನೆ. ಆದರೆ ಇವನು ರೂಮಿಗೆ ಬಂದು ಕಬೋರ್ಡು, ಮಂಚದ ಕೆಳಗಡೆ, ರೂಮ್ ಒಳಗಡೆ ಎಲ್ಲ ಕಡೆ ಹುಡುಕ್ತಾನೆ. ಆ ಒಂದು ಆತ್ಮ ಎಲ್ಲೂ ಕೂಡ ಕಾಣೋದಿಲ್ಲ. ಸರಿ ಬಿಡು, ಎಲ್ಲ ನಿಜವಾಗ್ಲೂ ಡಾಕ್ಟರ್ ಹೇಳ್ದಂಗೆ ನಂದೇ ಊಹೆನೇನೋ ಅಂದ್ಕೊಂಡು ತಿರ್ಗಾ ಅವ್ನ ಫೋನನ್ನು ನೀಟಾಗಿ ಸ್ವಿಚ್ ಆಫ್ ಮಾಡಿ ದಿಮ್ ಕೆಳಗಡೆ ಇಟ್ಕೊಂಡು ನಿದ್ದೆ ಮಾಡ್ತಾನೆ. ಮಧ್ಯರಾತ್ರಿ ಯಾವುದೋ ಒಂದು ಟೈಮಲ್ಲಿ ಗುಡುಗು ಸಿಡ್ಲು ಬರುತ್ತೆ. ಅದಕ್ಕೆ ಎಚ್ಚರ ಆಗಿ ಇವನು ಆ ಒಂದು ಪಿಲ್ಲೋ ಕೆಳಗಡೆ ನೋಡಿದ್ರೆ ಫೋನ್ ಇರಲ್ಲ. ಇವಾಗ ಅದೇ ಆತ್ಮ ತಿರ್ಗಾ ಆಚೆಗಡೆ ಕೂತ್ಕೊಂಡಿದೆ. ಇವನು ಫೋನನ್ನು ಯೂಸ್ ಮಾಡ್ತಾ ಇದೆ. ಇನ್ನು ಆತ್ಮ ಮತ್ತೆ ಇವನ್ನ ಕೇಳ್ತಾ ಇದೆ, ನನ್ನ ನೋಡಿ ಎಷ್ಟು ಸರಿ ಅಂತ ಎದುರ್ಕೋತೀಯಾ, ಟೇಕ್ ಇಟ್ ಈಸಿ ಅಂತ. ಮತ್ತೆ ನನಗೆ ಇಷ್ಟೊಂದು ಪವರ್ ಇದೆ ಗೊತ್ತಾ, ನಾನು ಇಲ್ಲಿಂದನೇ ನಿಮ್ಮ ತಾತನ ರೂಮ್ ಟಾಯ್ಲೆಟ್ ಫ್ಲಶನ್ನು ಆನ್ ಮಾಡ್ಬೋದು ಅಂತ ಫ್ಲಶ್ ಆನ್ ಮಾಡುತ್ತೆ. ನೋಡು, ನಾನು ಲೈಟ್ ಕೂಡ ಬರೆಸ್ತೀನಿ ಅಂತ ಲೈಟ್ ಬರ್ಸಕ್ಕೆ ಹೋಗುತ್ತೆ, ಆದರೆ ಆ ಬಲ್ಬೇ ಹೊಡೆದೋಗುತ್ತೆ. ಅಷ್ಟರಲ್ಲಿ ಅವ್ರ ತಾತ ಆಚೆಗಡೆ ಬರ್ತಾರೆ, ಏನೋ ನಿಂದು ಅಂತ. ಅವಾಗ ಇವನು ಏನೋ ಹೇಳಿ ಮ್ಯಾನೇಜ್ ಮಾಡಿ ಅವ್ರ ತಾತನ ಕಳಿಸ್ಬಿಡ್ತಾನೆ. ಇನ್ನು ನೆಕ್ಸ್ಟ್ ದಿನ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಈ ದಿಲೀಪ್ ಇರ್ತಾನಲ್ವಾ, ಈ ಪ್ರಬಿಂದು ಅವ್ರ ಭಾವ, ಅವರಿಗೆ ಹೇಳಿರ್ತಾನೆ, ಬಂದು ದಯವಿಟ್ಟು ನನಗೆ ಪೂಜೆ ಮಾಡಿ ಈ ಒಂದು ಆತ್ಮನ ಓಡಿಸು ಅಂತ. ಅವನು ಬಂದಿವಾಗ ಪೂಜೆಗಳನ್ನು ಮಾಡ್ತಾನೆ. ಪೂಜೆಗಳನ್ನು ಮಾಡಿ, ನೋಡೋ ನನ್ನ ಮಂತ್ರಕ್ಕೆ ಯಾವುದೇ ಆತ್ಮ ಇದ್ರೂ ಇವಾಗ ಹೊರಟೋಗಿರುತ್ತೆ ಅಂತ ಹೇಳಿ ಅವನಲ್ಲಿಂದ ಹೊರಡ್ತಾನೆ. ಇನ್ನು ಬಿಡು, ಪ್ರಾಬ್ಲಮ್ ಸಾಲ್ವ್ಡ್, ಯಾವ ಆತ್ಮಗಳು ಇನ್ನಿರೋದಿಲ್ಲ ಅಂತ ಅಂದ್ಕೊಂಡು ಹಿಂದೆ ತಿರುಗಿ ನೋಡಿದ್ರೆ ಅವಳಲ್ಲೇ ನಿಂತಿರ್ತಾಳೆ. ಅದೇ ಟೈಮಲ್ಲೇ ಇವಾಗ ಕೊರಿಯರ್ ಬಾಯ್ ಮತ್ತೆ ಬಂದಿದ್ದಾನೆ. ಯಾಕೆಂದರೆ ಆ ಒಂದು ಕುರ್ತನ ರಿಟರ್ನ್ ತೊಗೊಳಕ್ಕೆ. ಯಾಕೆಂದರೆ ಈ ಆತ್ಮ ಈ ಹಿಂದಿನ ರಾತ್ರಿ ಅವನಿಗೆ ಹೇಳಿರುತ್ತೆ, ಏನಂತ ಅಂದರೆ, ನನಗೆ ವೈಟ್ ಕುರ್ತಾ ಮೇಲೆ ಆ ಒಂದು ಪಿಂಕ್ ಕಲರ್ ಫ್ಲಾರ್ಸ್ ಇಷ್ಟ ಆಗೋದಿಲ್ಲ, ಲ್ಯಾವೆಂಡರ್ ಕಲರ್ ಇರಬೇಕು, ಅದಕ್ಕೆ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ ಅಂತ ಹೇಳಿರ್ತಾರೆ. ಈಗ ರಿಟರ್ನ್ ತೊಗೊಂಡೋಗಕ್ಕೆ ಇವನು ಬಂದಿದ್ದಾನೆ. ಈ ಹಿಂದೆ ಒಬ್ಬರು ಅಕ್ಕ ಇದ್ರಲ್ಲ ಅವ್ರ ಮನೇಲಿ, ಆ ಅಕ್ಕ ಬಂದು ರಿಟರ್ನ್ನ ಕೂಡ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿ ಅವ್ರ ಅಪ್ಪಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಏನಿದು ಈ ರೂಮ್ ಒಳಗಡೆ ಈ ಒಂದು ಜೆನ್ಸಿ ದೇವ ಮಾತಾಡ್ತಾ ಇರುತ್ತೆ. ಆವಾಗ ಇವನು ಮಾತಾಡೋಕೆ ಹೋಗ್ತಾರವಾಗ ಆ ಒಂದು ದೆವ್ವ ಏನಿರುತ್ತೆ ಒಂದ್ಸರಿ ಏಸಯ್ಯ ಅಂತ ಹೇಳುತ್ತೆ. ಅಂದರೆ ನೀನು ಕ್ರಿಶ್ಚಿಯನ್ನ ಅಂತ ಅವ್ನು ಕೇಳ್ತಾನೆ. ಅವಾಗ ಇವಳು ಹೌದು ಅಂತ ಹೇಳ್ತಾನೆ. ಈಗ ಸೀದಾ ತಡ ಮಾಡದೆ ಈ ಒಂದು ಕ್ರಿಶ್ಚಿಯನ್ ಸ್ಟೋರ್ಗೆ ಬರ್ತಾನೆ. ಇಲ್ಲಿ ಬಂದ್ಬಿಟ್ಟು ಅವನು ಕೇಳ್ತಾನೆ, ಈ ಶಿಲುಬೆ ಎಲ್ಲಿ ಸಿಗುತ್ತೆ ಅಂತ. ಅವಾಗ ಅವರು, ನೀವು ಯಾವ ಚರ್ಚವರು ಅಂತ ಕೇಳ್ತಾ ಹೋಗ್ತಾರೆ. ಈ ಒಂದು ಹೆಂಗಸು ಎಲ್ಲ ಚರ್ಚ್ಗಳನ್ನೂ ಹೇಳ್ತಾ ಮಾರ್ತೋಮ ಚರ್ಚಾ ಅಂತ ಕೇಳ್ತಾಳೆ. ಆವಾಗ ಆ ಜೆನ್ಸಿ ದೇವ ಅಲ್ಲೇ ನಿಂತ್ಕೊಂಡು ಹೌದು ಹೌದು ಅಂತ ಹೇಳುತ್ತೆ. ಅವಾಗ ಇವನು ಹ್ಞೂ ಅಂತ ಹೇಳ್ತಾನೆ. ಸರಿ ಅಂತ ಒಂದು ಶಿಲುಬೆಗಳು ನೋಡಿ ಇಲ್ಲೆಲ್ಲ ಇದೆ, ನಿಮಗೆ ಯಾವ್ದು ಬೇಕೋ ಅದು ತಗೊಳ್ಳಿ ಅಂತ ಹೇಳ್ತಾಳೆ. ಇನ್ನು ಆ ಶಿಲುಬೆನ ತೊಗೊಂಡು ಏನು ಅಪರೈತಾತ್ಮನ ಎಕ್ಸೋಸಿಸಮ್ ಮಾಡೋ ರೇಂಜಿಗೆ ಮುಂದೆ ಹೋಗ್ತಾನೆ. ಆದರೆ ಆ ಶಿಲುಬೆನ ನೀಟಾಗಿ ಒಂದು ಆತ್ಮ ತೆಗೆದು ಇಟ್ಬಿಡುತ್ತೆ. ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ದೇವ್ರಿಗೆ ನನ್ನ ಮೇಲೆ ಕೋಪ ಇಲ್ಲ, ಇದ್ದಿದ್ರೆ ನಾನು ಈ ಥರ ಒಳಗಡೆ ಬರೋಕ್ಕಾಗ್ತಿತ್ತಾ, ನೀನು ನನ್ನ ಮಾತನ್ನು ಫಸ್ಟು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರುತ್ತೆ. ಅದೇ ಟೈಮಲ್ಲಿ ಸ್ಟುಡಿಯೋಯಿಂದ ಇವನಿಗೆ ಕಾಲ್ ಬರುತ್ತೆ. ನೋಡೋ, ಆ ಮ್ಯೂಸಿಕ್ ಡೈರೆಕ್ಟರ್ದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ಇವತ್ತು ರಾತ್ರಿ ಏನೇ ಇದ್ರೂ ನೀನು ಮಿಸ್ ಮಾಡ್ದಂಗೆ ಇಲ್ಲಿ ಬಂದ್ಬಿಡು ಅಂತ ಹೇಳ್ತಾನೆ. ಅವ್ನು ಫಸ್ಟು ರಿಜೆಕ್ಟ್ ಮಾಡೋಕ್ಕೆ ನೋಡ್ತಾನೆ, ಆದರೆ ಏನೂ ಮಾಡೋದಿಲ್ಲದೆ ಹೋಗ್ತಾನೆ. ಈಗ ಅವ್ನು ಬಸ್ಸಲ್ಲಿ ಹೋಗುವಾಗಲೂ ಕೂಡ ಆ ಆತ್ಮ ಅವನ ಜೊತೆನೇ ಹೋಗ್ತಿದೆ. ಆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಒಂದು ಟ್ಯೂನನ್ನು ಕಳಿಸಿದ್ದಾರೆ. ಈಗ ಟ್ಯೂನಿಗೆ ಇವನು ಗಿಟಾರ್ನ ಪ್ಲೇ ಮಾಡಬೇಕು. ಯಾಕೋ ಸ್ಟಾರ್ಟಿಂಗ್ ಒಂದು 3-4 ಸರಿ ಅವನಿಗೆ ಕರೆಕ್ಟಾಗಿ ಆ ಟ್ಯೂನ್ ಅರ್ಥನೇ ಆಗ್ತಾ ಇರೋದಿಲ್ಲ. ಆವಾಗ ಈ ಒಂದು ಆತ್ಮ ಏನಿದೆ ಅಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡು ಹೇಳುತ್ತೆ, ನೋಡು, ಕಾಮಾಗಿರು, ನೀಟಾಗಿ ಯೋಚನೆ ಮಾಡು, ನೋಡು ಈ ಥರ ನುಡಿಸು ಅಂತ ಸ್ವಲ್ಪ ಹೇಳ್ಕೊಡುತ್ತೆ. ಆ ಹಿಂಟನ್ನು ಹಿಡ್ಕೊಂಡು ಅವನು ಸಖತ್ತಾಗಿ ನುಡಿಸ್ತಾನೆ. ಆ ಮ್ಯೂಸಿಕ್ ಡೈರೆಕ್ಟರ್ ಅಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿಬಿಡ್ತಾರೆ. ಇನ್ನು ಇವಾಗ ಇವನ್ನ ಆದಷ್ಟು ಬೇಗ ನಾವು ಮುಂಬೈ ಕರ್ಸ್ಕೊತೀವಿ ಅಂತ ಕೂಡ ಅವ್ರು ಹೇಳ್ತಾರೆ. ಇವನು ತುಂಬಾ ಖುಷಿ ಆಗ್ತಾನೆ. ಇವಾಗ ಈ ಒಂದು ಆತ್ಮದ ಜೊತೆ ಅವನು ಮಾತಾಡ್ತಾ ಕೂತ್ಕೋತಾನೆ. ನಿನ್ನನ್ನು ಏನಂತ ಕರೀಲಿ, ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಆದರೆ ಇವಳಿಗೆ ಏನು ಕೂಡ ನೆನಪಿರೋಲ್ಲ. ಅವಳು ಹೇಳ್ತಾಳೆ, ನನಗೆ ಏನೂ ನೆನಪಿಲ್ಲ, ನಾನು ಹೆಂಗೆ ಸತ್ತೆ ಅನ್ನೋದು ಕೂಡ ನೆನಪಿಲ್ಲ, ನನಗೆ ಕೆಲವೊಂದು ಮಾತ್ರ ನೆನಪಿದೆ. ಅಂದರೆ ನಾನು ಯಾವ ಥರ ಬಟ್ಟೆ ಹಾಕೋತಾ ಇದ್ದೆ, ನನಗೆ ನನ್ನ ಹ್ಯಾಬಿಟ್ಸ್ಗಳು ಇಷ್ಟು ಮಾತ್ರ ನೆನಪಿದೆ ಅಷ್ಟೇ ನನಗೆ. ಆವಾಗ ಹಾಗಾದರೆ ನಾನು ನಿನ್ನ ಏನಂತ ಕರೀಲಿ ಅಂತ ಕೇಳ್ತಾನೆ. ಅವಾಗ ಇವಳು ಡೆಲುಲು ಅಂತ ಕರಿ ಅಂತ
ಹೇಳ್ತಾಳೆ. ಸರಿ ಅಂತ ಇನ್ಮೇಲೆ ಅವ್ನು ಇವಳನ್ನ ಡೆಲುಲು ಅಂತಲೇ ಕರಿತಾ ಇರ್ತಾನೆ. ಮತ್ತು ಇವರಿಬ್ಬರ ಮಧ್ಯೆ ಒಂದೊಳ್ಳೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಇದೇನಿದೆ ಮಾಮೂಲಿ ನಮ್ಮ ಇಂಡಿಯನ್ ಮೂವಿ, ಫುಲ್ಲು ಹಾಡು ಬರುತ್ತೆ, ಡ್ಯಾನ್ಸ್ ಬರುತ್ತೆ. ಮತ್ತು ಇವರು ಆ ಒಂದು ಊರಲ್ಲಿರ್ತಕ್ಕಂಥ ಎಲ್ಲ ಕಾಲೇಜು, ಎಲ್ಲ ಸ್ಮಶಾನ ಕಡೆ ಎಲ್ಲ ಹೋಗಿ ನೋಡ್ತಾ ಇರ್ತಾರೆ. ಅಂದರೆ ಅವಳಿಗೆ ಯಾರಾದರೂ ಪರಿಚಯ ಇರೋರನ್ನ ಅವಳು ನೋಡಿ ಗುರ್ತಿಡಿಬೋದು ಅಂತ. ಅವಳಿಗಂತೂ ಪಾಪ ಏನೂ ನೆನಪಾಗ್ತಿರಲ್ಲ. ಇನ್ನೂ ಒಂದಿನ ಇವನು ಅಡುಗೆ ಮನೆಯಲ್ಲಿ ಆ ಒಂದು ಅಕ್ಕ ಇರ್ತಾರಲ್ವ, ಅವರಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಅವರಪ್ಪ ಅಡುಗೆ ಮನೆಗೆ ಬಂದಿದ್ದರಿಂದ ಕೋಪ ಮಾಡ್ಕೊಂಡು ರೂಮಿಗೆ ಬಂದಿರ್ತಾನೆ. ಇದನ್ನು ಅವನು ಈ ಡೆಲುಲು ದೇವಾಗೆ ಹೇಳ್ತಾನೆ. ಆವಾಗ ಡೆಲುಲು ದೇವ, ಡೋಂಟ್ ಥಿಂಕ್ ಟೂ ಮಚ್, ನಿಮ್ಮ ತಂದೆ ಇವಾಗ ಚೇಂಜ್ ಆಗಿದ್ದಾರಲ್ವ, ಆ ನಾಯಿನ ಇನ್ಫ್ಯಾಕ್ಟ್ ಮನೆ ಒಳಗಡೆನೆ ಕರ್ಕೊಂಡು ಬಂದಿದ್ದಾರೆ, ನೀನು ಯಾಕೆ ಇನ್ನೂ ಅದನ್ನೇ ಸಾಧಿಸ್ತಾ ಇದೆಯಾ ಅಂತ ಕೇಳ್ತಾಳೆ. ಅವಾಗ ಇವನು ಏನೋ ಗೊತ್ತಿಲ್ಲ, ನನಗೆ ಹಂಗೇನೆ, ನನಗೆ ಬೇಜಾರಾಗಿದೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಅವ್ರ ದೊಡ್ಡಪ್ಪ ಆಚೆ ಕಡೆಯಿಂದ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇವನು ಯಾಕೆ ಒಬ್ಬೊಬ್ಬನೇ ಮಾತಾಡ್ತಾ ಇದ್ದಾನೆ ಅಂತ. ಅವಾಗ ಇವನು ಹೆಡ್ಸೆಟ್ನ ಹಾಕೊಂಡು ಇಲ್ಲ ನಾನು ಕಾಲಲ್ಲಿದ್ದೆ ಅಂತ ಹಾಗೆ ಮ್ಯಾನೇಜ್ ಮಾಡಿಬಿಡ್ತಾನೆ. ಇವ್ರ ಕುಟುಂಬದವರು ಪ್ರಧಾನ ಅರ್ಚಕರಲ್ವಾ. ಈಗ ಈ ದೇವಸ್ಥಾನದಲ್ಲಿ ಒಂದು ದೊಡ್ಡದಾಗಿ ಫಂಕ್ಷನ್ ನಡೀತಾ ಇದೆ. ಅವ್ರ ಅಣ್ಣ ಫಾರಿನ್ನಿಂದ ಕೂಡ ಬಂದಿದ್ದಾರೆ. ಇವನನ್ನ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಆದರೆ ಇವನು ಈ ಡೆಲುಲು ದೇವದ ಜೊತೆ ಓಡಾಡ್ಕೊಂಡಿದ್ದಾನೆ. ಅದೇ ಟೈಮ್ಗೆ ಅವ್ರ ಭಾವ ಕೂಡ ಅವನನ್ನು ಹುಡುಕ್ತಾ ಇರ್ತಾನೆ. ಇನ್ನು ಇವೆಲ್ಲಿ ನನ್ನ ಹುಡುಕ್ಬಿಟ್ಟು ನನ್ನ ಮತ್ತೆ ಆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೋ ಅಂದ್ಬಿಟ್ಟು ಈ ಒಂದು ನದಿ ಹತ್ರ ಇಬ್ಬರು ಕೂಡ ಬಂದು ಕುತ್ಕೊಂಡಿರ್ತಾರೆ. ಇವನು ಡೆಲುಲು ದೇವ ಒಂದು ಹೊಸ ಸೀರೆನ ಉಟ್ಕೊಂಡಿರುತ್ತೆ. ಅವಾಗ ಇವನು ಕೇಳ್ತಾನೆ, ನೀನೇನು ಈ ಸೀರೆನ ಕದ್ಕೊಂಬಂದು ಉಟ್ಕೊಂಡ ಹೆಂಗೆ ಅಂತ. ಅವಾಗ ಡೆಲುಲು ದೇವ ಹೇಳುತ್ತೆ, ಇಲ್ಲ ನಾನು ಕರೆಕ್ಟಾಗಿ ಯಾರನ್ನಾದರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅವ್ರು ಯಾವ ಒಂದು ಔಟ್ಫಿಟ್ಟಲ್ಲಿದ್ದಾರೆ ನಾನು ಅದೇ ಔಟ್ಫಿಟ್ನ ಹಾಕೋಬಿಡ್ಬೋದು, ಇಟ್ಸ್ ಈಸಿ ಅಂತ. ಅವಾಗ ಅವನು ಕೊಡು, ಹೆಂಗೋ ಅಪರೂಪಕ್ಕೆ ಚೆನ್ನಾಗಿ ಕಾಣ್ತಾ ಇದೆಯಾ, ಒಂದು ಫೋಟೋ ತೆಗಿತೀನಿ ಅಂತ ಫೋಟೋ ತೆಗಿಯಕ್ಕೆ ಹೋಗ್ತಾನೆ. ಆದರೆ ಅವಳು ಕ್ಯಾಮ್ರಾ ಕ್ಯಾಪ್ಚರೇ ಆಗ್ತಾ ಇರೋದಿಲ್ಲ. ವೀಡಿಯೋ ಟ್ರೈ ಮಾಡ್ತೀನಿ ತಡಿ ಅಂತ ವೀಡಿಯೋ ಟ್ರೈ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಇವ್ರು ಆಪೋಸಿಟ್ಟು ಈ ಸ್ಟಾರ್ಟಿಂಗಲ್ಲಿ ಒಂದು 4 ಜನ ಹುಡುಗರಿದ್ರಲ್ಲ ಅವರಿದ್ದಾರೆ. ಅವರು ಇವನು ಅವರನ್ನು ವೀಡಿಯೋ ಮಾಡ್ತಾಯಿದ್ದಾನೆ ಅಂತ ತಪ್ಪು ತಿಳ್ಕೊಬಿಡ್ತಾರೆ. ಇವಾಗ ಬಂದು ಸ್ವಲ್ಪ ಗಲಾಟೆ ಮಾಡೋಕ್ಕೆ ನೋಡ್ತಾರೆ. ಇವನು ಅವಾಯ್ಡ್ ಮಾಡೋಕ್ಕೆ ಹೋಗ್ತಾನೆ. ಆದರೆ ಈ ಡೆಲುಲು ದೇವ, ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ, ಅವ್ರಿಗೆ ಹೊಡಿ ಅಂತ ಹೋಗ್ತಾನೆ ಅಂತ ಹೇಳ್ತಾಳೆ. ಆದರೆ ಇವನು ಅದನ್ನು ಅವಾಯ್ಡ್ ಮಾಡೋಕ್ಕೆ ನೋಡ್ತಿರ್ತಾನೆ. ಅದೇ ಟೈಮಲ್ಲೇ ಈ ಹುಡುಗ ಅವ್ನ ಫೋನನ್ನು ಎಸೆಯೋಕ್ಕೆ ಅಂತ ಬರ್ತಾನೆ. ಆದರೆ ಆ ಡೆಲುಲು ದೇವ ಅವನನ್ನು ಅಲ್ಲೇ ಫ್ರೀಸ್ ಮಾಡಿಸ್ಬಿಡ್ತಾಳೆ. ಇನ್ನು ಅವನು ಮತ್ತೆ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. ಅಷ್ಟರಲ್ಲಿ ಇವಳು, ಜೀವನದಲ್ಲಿ ಇನ್ನೂ ಎಷ್ಟು ದಿನ ಅಂತ ಇದೇ ರೀತಿ ಎದುರ್ಕೊಂಡಿರ್ತೀಯ, ಅವನಿಗೊಂದು ಸರಿಯಾಗಿ ಹೊಡಿ ಅಂತ ಹೇಳ್ತಾಳೆ. ಆವಾಗ ಇವನು ಅವ್ರೆಲ್ರಿಗೂ ರಪ ಹೊಡೆದು ಅಲ್ಲಿಂದ ಇಬ್ಬರು ಕೂಡ ಬರ್ತಾರೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಇವನು ಮುಂಬೈಗೆ ಹೋಗ್ತಿದ್ದಾನೆ. ಮುಂಬೈಗೆ ಹೋಗುವಾಗ ಇದೇ ಒಂದು ಏರ್ಪ್ಲೇನಲ್ಲೇನೆ ಈ ಒಂದು ಡೆಲುಲು ಆತ್ಮನೂ ಇದೆ. ಇನ್ನು ಇವನ ಪಕ್ಕದಲ್ಲಿ ಪ್ರಿಯಾ ವಾರಿಯರ್ ಅಂದರೆ ಇವಳು ಕೂತಿದ್ದಾಳೆ. ಈಗ ಸಡನ್ನಾಗಿ ಇವಳ ಒಂದು ಬಾಡಿಗೆ ಈ ಡೆಲುಲು ದೇವ ಬಂದು ಕುತ್ಕೊಬಿಡುತ್ತೆ. ಕುತ್ಕೊಂಡು ಮಾತಾಡೋಕ್ಕೆ ಶುರು ಮಾಡುತ್ತೆ. ಯಾಕೆ ಅಂತಂದರೆ ಏರ್ಪ್ಲೇನಲ್ಲಿ ಇವನೊಬ್ಬೊಬ್ಬನೇ ಮಾತಾಡ್ತಿರೋದನ್ನು ಯಾರಾದರೂ ನೋಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೇ. ಈಗ ಈ ಒಂದು ಡೆಲುಲು ದೇವ ಇವನಿಗೆ ಹೇಳ್ತಾ ಇದೆ, ನನಗೆ ನೆನಪಿದೆ, ನಾನು ಬೆಂಗಳೂರಿಗೆ ಹೋಗಿದ್ದೆ, ಇದ್ದೇ ಏರ್ಪೋರ್ಟಿಂದನೇ ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಲ್ಲಿ ಯಾವುದೋ ಕಾನ್ಸರ್ಟ್ಗೇನೋ ಹೋಗಿರೋ ಥರ ನನಗೆ ನೆನಪಿದೆ. ಆದರೆ ನನಗೆ ಇನ್ನೂ ಹೆಚ್ಚಿನದಾಗಿ ಏನೂ ನೆನಪಾಗ್ತಾಯಿಲ್ಲ. ಆ್ಯಂಡ್ ಇದು ನೆನಪಾದಾಗ ನನಗೆ ಮನಸ್ಸು ತುಂಬಾ ಹಗುರ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಆವಾಗ ಇವನು ಹೇಳ್ತಾನೆ, ಹೌದು, ನಿನಗೆ ಎಷ್ಟು ಬೇಗ ಹಗುರ ಫೀಲ್ ಆಗುತ್ತೋ ನೀನು ಅಷ್ಟು ಬೇಗ ಮೋಕ್ಷನ ಪಡಿಬೋದು. ನೀನು ಈ ಒಂದು ಆತ್ಮ ಏನಾಗಿದೆಯಲ್ವಾ, ಇದನ್ನು ಬಿಟ್ಟು ನೀನು ಹೋಗ್ಬೋದು ಅಂತ ಹೇಳ್ತಾನೆ. ಆವಾಗ ಅವಳು, ನಿನಗೊಂದು ಚೂರು ಫೀಲಿಂಗ್ಸೇ ಇಲ್ವಾ, ನಾನು ಹೋಗ್ಬಿಟ್ರೆ ನಿನಗೊಂದು ಸ್ವಲ್ಪನೂ ಬೋರೇ ಆಗಲ್ವಾ, ನಿನ್ನನ್ನು ಮಿಸ್ಸೇ ಮಾಡ್ಕೊಳ್ಳಲ್ವಾ ಅಂತ ಕೇಳ್ತಾಳೆ. ಆವಾಗ ಇವನೊಂದು 2 ನಿಮಿಷ ಸುಮ್ಮನೆ ಇದ್ಬಿಟ್ಟು ತಿರ್ಗಾ ಅವಳನ್ನು ಕರೆದು ಐ ವಿಲ್ ಮಿಸ್ ಯು ಅಂತ ಹೇಳ್ತಾನೆ. ಆದರೆ ಇಲ್ಲಿ ಏನಪ್ಪ ಅಂದರೆ ಆ ಆತ್ಮ ಇವಾಗ ಆ ಪ್ರಿಯಾ ವಾರಿಯರ್ ಬಾಡಿಯಲ್ಲಿಲ್ಲ, ಆಚೆಗಡೆ ಬಂದುಬಿಟ್ಟಿದೆ. ಇವಳಂತೂ ಸರಿ ಇವನಿಗೆ ಬೈದ್ಬಿಟ್ಟು ಕೂರಿಸ್ತಾಳೆ. ಇನ್ನು ಇವಳು ಸಾಧ್ಯ, ಈ ಒಂದು ಮ್ಯೂಸಿಕ್ ಡೈರೆಕ್ಟರ್ ಇದ್ರಲ್ವ, ಅವ್ರಿಗೆ ಕೆಲಸ ಮಾಡ್ತಾ ಇರ್ತಾಳೆ. ಪಾಪ ಅವಳಿಗೆ ಬ್ರೇಕಪ್ ಆಗಿಬಿಟ್ಟಿದೆ. ಈಗ ಏನು ಪ್ರಬೀಂದು ಬರ್ತಾ ಇದ್ದಾನೆ, ಅವನನ್ನು ಕಂಪ್ಲೀಟ್ಲಿ ಇವಳೇ ನೋಡ್ಕೋಬೇಕಾಗಿರುತ್ತೆ. ಆದರೆ ಇವಳಿಗಿಲ್ಲಿ ಬ್ರೇಕಪ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನೋವಲ್ಲಿರ್ತಾಳೆ. ಬಟ್ ಸ್ಟಿಲ್ ಅವಳು ಆ ಒಂದು ಕಂಪನಿಗೆ ಬರ್ತಾಳೆ. ಇನ್ನು ಪ್ರಬೀಂದು ನುಡ್ಸೋ ಟ್ಯೂನ್, ಅವನ ಗಿಟಾರಿಂಗ್ ಸ್ಟೈಲ್ ಎಲ್ಲನೂ ಕೂಡ ತುಂಬಾ ಇಂಪ್ರೆಸಿವ್ ಆಗಿರುತ್ತೆ. ಅದೇ ಟೈಮಲ್ಲಿ ಸಾಧ್ಯ, ನೀವು ಊಟ ಮಾಡಿದ್ರಾ ಅಂತ ಕೇಳ್ತಾಳೆ. ಅವನು ಇನ್ನೂ ಇಲ್ಲ ಅಂದಾಗ ಊಟ ಮಾಡ್ತಾ ಇರ್ತಾರೆ. ಆವಾಗ ಇವಳು ಯಾರಿಗೋ ಮೆಸೇಜ್ ಮಾಡ್ತಾ ತುಂಬಾ ಅಳ್ತಾ ಇರ್ತಾಳೆ. ಆವಾಗ ಈ ಡೆಲುಲು ದೇವ ಹೇಳುತ್ತೆ, ಸಮಾಧಾನ ಮಾಡೋ ಇವಳಿಗೆ ಏನಾದರೂ ಮಾಡಿ ಅಂತ. ಆವಾಗ ಇವನು, ನೀವು ಯಾಕೆ ಈ ಬನ್ನು ಮತ್ತು ಗೊಜ್ಜು ತಿಂತಿಲ್ಲಲ್ಲ ಅಂತ ಕೇಳ್ತಾನೆ. ಇವಳು ತುಂಬಾ ನಕ್ಬಿಟ್ಟು, ಅದು ಬನ್ನು ಗೊಜ್ಜು ಅಲ್ಲ, ಅದು ಪಾವ್ ಭಾಜಿ ಅಂತ ಹೇಳ್ತಾಳೆ. ಸೊ ಈಗ ಇವರಿಬ್ಬರ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ದಿನ ಫ್ಲೈಟ್ಗೆ ಇವನು ಮತ್ತು ಆ ಸಾಧ್ಯ ಇಬ್ಬರು ಕೂಡ ಒಟ್ಟಿಗೆ ಹೋಗ್ತಿರ್ತಾರೆ. ಸೊ ಹಾಗಾಗಿ ಇವರಿಬ್ಬರು ಪಕ್ಕ ಸೀಟಲ್ಲೇ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾ ಹೋಗ್ತಾರೆ. ಇನ್ನು ಅಷ್ಟರಲ್ಲೇ ಒಂದು ಗುಡ್ ನ್ಯೂಸ್ ಬರುತ್ತೆ. ಅದೇನು ಅಂದರೆ ಪ್ರಬೀಂದು ಈ ಒಂದು ಮ್ಯೂಸಿಕ್ ಕಾನ್ಸರ್ಟ್ಗೆ ಸೆಲೆಕ್ಟ್ ಆಗಿರ್ತಾನೆ. ಇನ್ನೂ ಆದಷ್ಟು ಬೇಗ ಮುಂಬೈಗೆ ಶಿಫ್ಟ್ ಆಗೋದ್ರಲ್ಲಿರ್ತಾನೆ. ಅದೇ ಟೈಮಲ್ಲೇ ಸಾಧ್ಯ ಫೋನ್ ಮಾಡಿ, ನನ್ನ ಕಸಿನ್ದೊಬ್ಬರದು ವೆಡ್ಡಿಂಗ್ ಇದೆ, ಒಂದು ಫಂಕ್ಷನ್ ಇದೆ, ನೀನು ಬರಲೇಬೇಕು ಅಂತ ಹೇಳ್ತಾನೆ. ಸರಿ ಅಂತ ಇವನು ಕೂಡ ಈ ಒಂದು ಡೆಲುಲು ದೇವನ
ಕರ್ಕೊಂಡು ಹೊರಡ್ತಾನೆ. ಇನ್ಫ್ಯಾಕ್ಟ್ ಇವ್ನಿಗೆ ಹೋಗೋಕೆ ಇಷ್ಟ ಇರೋದಿಲ್ಲ, ಬಟ್ ಈ ಡೆಲ್ಲುಲು ದೆವ್ವನೇ ಅವನಿಗೆ ಬಲವಂತ ಮಾಡಿ ಕಳಿಸುತ್ತೆ. ಆದರೆ ಹೋಗೋಕ್ಕೆ ಏನಾದರೂ ವೆಹಿಕಲ್ ಬೇಕಲ್ವಾ, ಇವರಪ್ಪ ಫಸ್ಟ್ ಹೇಳಿರ್ತಾರಲ್ವಾ ನನ್ನ ಕಾರ್ ಬೇಕಾದರೆ ತೊಗೊಂಡೋಗು ಅಂತ. ಈಗ ಅದಕ್ಕೆ ಅವ್ರ ಅಪ್ಪನ ಕೇಳೋಣ ಅಂತ ಅವ್ರ ಅಪ್ಪನ ರೂಮಿಗೆ ಹೋಗ್ತಾನೆ. ಇಲ್ಲಿ ಅವರಪ್ಪ ಆ ಒಂದು ನಾಯಿನ ಇವನ್ಕಿಂತನೂ ತುಂಬಾ ಕೇರ್ ಮಾಡ್ತಾ ಇರ್ತಾರೆ. ಆ ನಾಯಿಗೆ ಸ್ವಲ್ಪ ಗಾಯ ಆಗಿರುತ್ತೆ, ಅದಕ್ಕೆ ಅವರು ತುಂಬಾ ಔಷಧಿಗಳನ್ನು ಹಚ್ಚಿ ವಾಸಿ ಮಾಡ್ತಾ ಇರ್ತಾರೆ. ಮತ್ತು ಅವ್ರ ತಾಯಿಗೆ ನೆನಪಿಗೋಸ್ಕರ ಅವ್ರು ಒಂದು ಕಬೋರ್ಡ್ನ ಹಾಗೆ ಬಿಟ್ಟಿರ್ತಾರೆ. ಅವ್ರ ತಾಯಿ ಒಂದು ಬ್ಯಾಗ್ ಇರ್ಬೋದು, ಗ್ಲಾಸಸ್ ಇರ್ಬೋದು, ಎಲ್ಲನೂ ಹಾಗೆ ಇರುತ್ತೆ. ಮತ್ತು ಅವ್ರ ಅಪ್ಪಗೆ ಏನೋ ಒಂದು ಆರೋಗ್ಯ ಸಮಸ್ಯೆ ಕೂಡ ಇರುತ್ತೆ. ಅವರು ಈ ರೀತಿ ಆಕ್ಸಿಜನ್ನ ಬಳಸ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಅವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಮತ್ತು ನಾನು ನಮ್ಮ ಕಾರ್ನ ತೊಗೊಂಡೋಗ್ತೀನಿ ನಾಳೆ ಅಂತ ಹೇಳ್ತಾನೆ. ಅವಾಗ ಅವ್ರ ಅಪ್ಪನಿಗೂ ತುಂಬಾ ಖುಷಿಯಾಗುತ್ತೆ. ಇನ್ನು ಆ ಫಂಕ್ಷನ್ಗೆ ಬರ್ತಾರೆ. ಆ ಫಂಕ್ಷನ್ಗೆ ಬಂದಾಗ ಇಲ್ಲಿ ಸಾದ್ಯ ಮತ್ತು ಪ್ರಬಿಂದು ತುಂಬಾ ಕ್ಲೋಸ್ ಆಗ್ತಾರೆ. ಮತ್ತು ಇಲ್ಲೂ ಕೂಡ ಒಂದು ಹಾಡು ಬರುತ್ತೆ. ಈ ಹಾಡಲ್ಲಿ ಸಾದ್ಯ ಮತ್ತು ಪ್ರಬಿಂದು ತುಂಬಾ ಕ್ಲೋಸ್ ಆಗ್ತಾರೆ. ಆದರೆ ಇಲ್ಲಿ ಈ ಡೆಲ್ಲುಲು ದೆವ್ವಕ್ಕೆ ಇದನ್ನು ತಡ್ಕೊಳಕ್ಕಾಗೋದಿಲ್ಲ, ತುಂಬಾ ಪೊಸೆಸಿವ್ ಆಗಿಬಿಡುತ್ತೆ. ಇವನ ಮೇಲೆ ಇವಾಗ ಕಾರಲ್ಲಿ ಫುಲ್ಲು ಕಿರ್ಚಾಡ್ತಿದೆ. ಇನ್ಫ್ಯಾಕ್ಟ್ ನನಗೆ ನೀನಂದರೆ ಇಷ್ಟ, ಐ ಲವ್ ಯು ಅಂತ ಕೂಡ ಅದು ಇವನಿಗೆ ಹೇಳ್ತಾ ಇದೆ. ಅವಾಗ ಇವನು, ನೋಡು ನನಗೆ ಸಾಧ್ಯ ಅಂದರೆ ಇಷ್ಟ ಆಗ್ತಾ ಇದ್ದಾಳೆ, ಇನ್ನು ಯಾಕೆ ಇದ್ದಕ್ಕಿದ್ದಾಗ ಈ ಥರ ಆಡ್ತಿದ್ಯಾ, ಇದು ಜಸ್ಟ್ ಪೊಸೆಸಿವ್ನೆಸ್ ಅಷ್ಟೇ ಅಂತ ಹೇಳ್ತಾನೆ. ಆದರೆ ಈ ಒಂದು ಆತ್ಮ ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ, ತುಂಬಾ ಕಿರ್ಚಾಡ್ತಿರುತ್ತೆ. ಅದೇ ಒಂದು ಟೈಮ್ನಲ್ಲಿ ಬರುತ್ತೆ. ಅವನು ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ನನಗೆ ಪ್ರೈವಸಿ ಬೇಕು ಅಂತ ಹೇಳ್ತಾನೆ. ಈ ಒಂದು ಆತ್ಮಕ್ಕೆ ತುಂಬಾ ಹರ್ಟ್ ಆಗಿಬಿಡುತ್ತೆ. ಏನು ನನ್ನಿಂದ ಪ್ರೈವಸಿ ಬೇಕಾ, ನಾನೇ ತಾನೇ ನಿನ್ನ ಕರ್ಕೊಂಬಂದಿದ್ದು ಈ ಫಂಕ್ಷನ್ಗೆ, ನೀನು ಬೇಡ ಅಂದ್ರೂ ಈಗ ನನ್ನಿಂದ ಪ್ರೈವಸಿ ಬೇಕಾ ಅಂತ ಪಾಪ ಆ ಆತ್ಮ ಆಳ್ತಾ ಇರುತ್ತೆ. ಇವನಿನ್ನೇನು ಆ ಒಂದು ಫೋನನ್ನು ತೊಗೊಂಡು ಡೋರನ್ನು ಓಪನ್ ಮಾಡಿ ಆಚೆ ಬರೋ ಅಷ್ಟರಲ್ಲೇನೆ ಇನ್ನೊಂದು ಕಾರು ಸೈಡಲ್ಲೇ ಪಾಸ್ ಆಗುತ್ತೆ. ಇವಾಗ ಆ ಕಾರನ್ನು ಸರಿಯಾಗಿ ಬೈತಾನೆ. ಅಂದರೆ ಇವನು ಇನ್ನೊಂದು ಸೆಕೆಂಡ್ ಮುಂಚೆ ಏನಾದರೂ ಇಳ್ದಿದ್ದರೆ ಆ ಕಾರನ್ನು ಹಿಂದೆಯಿಂದ ಬಂದು ಹೊಡೆದ್ಬಿಡ್ತಿದ್ದ, ಆಕ್ಸಿಡೆಂಟ್ ಆಗೋಗ್ಬಿಡೋದು. ಅದಕ್ಕೆ ಅವನು ಬೈತಾ ಇದ್ದಾನೆ, ನಿನಗೆ ಸಾಯಕ್ಕೆ ನಾನು ಕಾರೇ ಬೇಕಿತ್ತಾ ಅಂತ. ಇನ್ನು ಅಷ್ಟರಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಈ ಡೆಲ್ಲುಲು ಆತ್ಮ ಜೋರಾಗಿ ಅಳ್ತಾ ಇದೆ. ಅಳ್ತಾ ಇವನನ್ನು ಬಂದು ಹಗ್ ಮಾಡ್ಕೊಳ್ಳುತ್ತೆ. ಅಂದರೆ ಈಗ ಇವನು ಆ ಡೆಲ್ಲುಲು ಆತ್ಮನ ನೋಡೋದು ಮಾತ್ರ ಅಲ್ಲ, ಫೀಲ್ ಕೂಡ ಮಾಡ್ತಾ ಇದ್ದಾನೆ. ಈಗ ಆ ಡೆಲ್ಲುಲು ಆತ್ಮ ಕಣ್ಣು ಮುಚ್ಕೊಂಡು ಇವನಿಗೆ ಎಲ್ಲನೂ ಕೂಡ ನಾನು ಹೇಳೋಕ್ಕೆ ಶುರು ಮಾಡುತ್ತೆ. ಅಂದರೆ ಈಗ ಆತ್ಮಕ್ಕೆ ಎಲ್ಲನೂ ನೆನಪಾಗಿದೆ. ಈಗ ಅವಳು ಇವನಿಗೆ ಎಲ್ಲನೂ ಕೂಡ ಹೇಳ್ತಾ ಹೋಗ್ತಾಳೆ. ಅಂದರೆ ಇವರ ಫ್ಯಾಮಿಲಿ ತುಂಬಾ ಚೆನ್ನಾಗಿರುತ್ತೆ. ಇವ್ರದ್ದು ಕ್ರಿಶ್ಚಿಯನ್ ಫ್ಯಾಮಿಲಿ, ಬಟ್ ಸೋ ಸ್ವೀಟ್ ಫ್ಯಾಮಿಲಿ. ಅಂದರೆ ಎಲ್ಲರೂ ಕೂಡ ಫ್ರೆಂಡ್ನ ರೀತಿ ಇರ್ತಾರೆ, ತಂದೆ ತಾಯಿ ಅನ್ನೋ ಡಿಸ್ಟಿಂಕ್ಷನ್ ಇರೋದಿಲ್ಲ. ಇನ್ನು ಇವಳು ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಊಟ ಮಾಡ್ತಾ ಇರಬೇಕಾದ್ರೆ ಅವ್ರ ತಂದೆ ಕಡೆಯಿಂದ ಅವ್ರ ತಾಯಿಗೆ ಒಂದು ಮಾತನ್ನು ಹೇಳಿಸ್ಬೇಕಿರುತ್ತೆ. ಅದನ್ನು ಹೇಳೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅದೇನಪ್ಪ ಅಂದರೆ ಇವಳು ಯಾರನ್ನೋ ಲವ್ ಮಾಡ್ತಾ ಇರಬೇಕಾದ್ರೆ ಆದರೆ ಇನ್ನೂ ಪ್ರಪೋಸ್ ಮಾಡಿರೋದಿಲ್ಲ. ಅತಿ ಶೀಘ್ರದಲ್ಲೇ ನಾನೇ ಆ ಹುಡುಗಂಗೆ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅವ್ರ ಅಮ್ಮಂಗೆ ಹೇಳ್ತಾರೆ. ಅವರಮ್ಮ ಏನು ನಡೀತಾ ಇದೆಯೋ ಇಲ್ಲಿ ಅಂತ ಫುಲ್ಲು ಶಾಕ್ ಆಗ್ತಾರೆ. ಆವಾಗ ಅವಳು, ಇಲ್ಲ ಅಮ್ಮ, ನಾನು ಇಷ್ಟಪಡ್ತಾರೋ ಹುಡುಗ ಹಿಂದೂ, ಇನ್ಫ್ಯಾಕ್ಟ್ ನನಗಿಂತ ಸ್ವಲ್ಪ ದೊಡ್ಡವನು ಅಷ್ಟೇನೆ, ಅವನಿಗೆ ಬಿಯರ್ಡ್ ಇದೆ, ಅದು ನಿನಗೆ ಇಷ್ಟ ಆಗಲ್ಲ ನನಗೆ ಗೊತ್ತು ಅಂತ ಹೇಳ್ತಾಳೆ. ಮತ್ತು ನಾಳೆನೇ ನಮ್ಮ ಪ್ಲ್ಯಾಂಟೇಷನ್ ಹತ್ರ ಅವನ್ನ ಬರೋಕ್ಕೆ ಹೇಳಿದ್ದೀನಿ, ನಾಳೆ ನಿಮ್ಮನ್ನೆಲ್ರಿಗೂ ಅವನ್ನ ಮೀಟ್ ಮಾಡಿಸ್ತೀನಿ ಅಂತ ಕೂಡ ಹೇಳ್ತಾಳೆ. ತುಂಬಾ ಖುಷಿಯಿಂದ ಅವರು ನೆಕ್ಸ್ಟ್ ಡೇ ಅವ್ರ ಪ್ಲ್ಯಾಂಟೇಷನ್ ಹತ್ರ ವೆಯ್ಟ್ ಮಾಡ್ತಾ ಇರ್ತಾರೆ. ಆವಾಗ ಸಡನ್ನಾಗೆ ಒಂದು ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಅದೇನು ಅಂದರೆ ಅವನವತ್ತು ಮೀಟ್ ಮಾಡೋಕ್ಕಾಗಲ್ಲ ಅಂತ ಮೆಸೇಜ್ ಹಾಕ್ಬಿಟ್ಟಿರ್ತಾನೆ. ಅವಾಗ ಇವಳು ತುಂಬಾ ಟೆನ್ಷನ್ ಆಗಿರ್ತಾಳೆ. ಯಾಕೆಂದರೆ ಇವರಪ್ಪ ಇವರಮ್ಮ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಳು ಫುಲ್ಲು ಟೆನ್ಷನ್ ಆಗಿ ಕಾರ್ ಡೋರ್ನ ಓಪನ್ ಮಾಡಿ ಆಚೆಗಡೆ ಇಳಿದಿದ್ದ ತಕ್ಷಣನೇ ಹಿಂದೆಯಿಂದ ಲಾರಿ ಬಂದು ಗುದ್ಬಿಡುತ್ತೆ. ಇನ್ನು ಇವಳನ್ನು ಇಮಿಡಿಯೇಟಾಗಿ ಅವ್ರ ಅಪ್ಪ ಅಮ್ಮ ಹಾಸ್ಪಿಟಲೈಸ್ ಮಾಡ್ತಾರೆ. ಮತ್ತು ಅವಳಿಗೆ ಒಬ್ಬ ತಮ್ಮ ಇರ್ತಾನೆ, ಅವನ ಹೆಸರು ಜಾಕೋಬ್. ಅದೇ ಒಂದು ಸ್ಕೂಲ್ನಲ್ಲಿ ಹೆಡ್ ಬಾಯೇ ಈ ಒಂದು ಅಡ್ವೊಕೇಟ್ನ ಮಗ. ಈಗ ಇವನನ್ನು ಜೊತೆ ಮಾಡಿ ಅವ್ರ ತಮ್ಮನ್ನು ಹಾಸ್ಪಿಟಲ್ಗೆ ಕಳಿಸ್ತಾರೆ. ಈಗ ಅವರ ಅಪ್ಪ ಅವ್ರ ತಮ್ಮನ ಕರ್ಕೊಂಡು ಬಂದು ಅವ್ರ ಅಕ್ಕನ ಹತ್ರ ತೋರಿಸ್ತಾನೆ. ನೋಡು, ನಿಮ್ಮ ಅಕ್ಕ ಈ ರೀತಿ ಇದ್ದಾಳೆ ಕಣೋ, ಈಗ ನಿಮ್ಮ ಅಕ್ಕನ ಬ್ರೈನ್ ಡೆಡ್ ಆಗಿದೆ, ನಾವಿವಾಗ ಈ ಆಕ್ಸಿಜನ್ನ ತೆಗೆದ್ರೆ ಅವಳನ್ನ ಖುಷಿಪಡಿಸ್ಬೋದು, ಅಂದರೆ ಅವಳು ಈ ರೀತಿ ಇರೋದಕ್ಕಿಂತ ಸಾಯೋದೇ ಮೇಲು ಅಂತ ಹೇಳ್ತಾ ಇದ್ದಾರೆ. ಮತ್ತು ಡಾಕ್ಟರ್ಗೆ ನಮ್ಮಿಂದ ಎಸ್ ಬೇಕು, ಆದರೆ ಎಸ್ ನಾನು ಹೇಳೋಕ್ಕಿಂತ ನೀನು ಹೇಳಿದ್ರೆ ಮುಖ್ಯ ಅಂತ ಹೇಳ್ತಾನೆ. ಆವಾಗ ಇವನು ಎಸ್ ಅಂತ ಹೇಳಿರ್ತಾನೆ. ಈ ಒಂದು ಡೆಲ್ಲುಲು ಆತ್ಮ ಈ ಹಿಂದೆ ಪ್ರಬಿಂದು ಹತ್ರ ಹೇಳಿರ್ತಾಳೆ, ನಾನು ಸಾಯೋಕ್ಕಿಂತ ಮುಂಚೆ ನಾನು ನೆನಪಿರೋದು ಎಸ್ ಅನ್ನೋ ವರ್ಡ್ ಅಷ್ಟೇ ಅಂತ. ಆ ಎಸ್ ಹೇಳಿರೋದು ಬೇರೆ ಯಾರೋ ಅಲ್ಲ, ಅವಳ ತಮ್ಮನೇ. ಇವಾಗ ಅವನು ಕೇಳ್ತಾನೆ, ನಿನ್ನ ಹೆಸರು ಏನು ಅಂತ. ಆವಾಗಳು ಹೇಳ್ತಾಳೆ ಡೆಲ್ಲುಲು ಅಂತ. ನಿಜವಾದ ಹೆಸರು ಹೇಳು ಅಂತ ಕೇಳ್ತಾನೆ. ಆವಾಗಳು ಡೆಲ್ಲುಲು ಅಂದರೆ ಡೆಲ್ಯೂಷನ್, ಅದೇ ಅಲ್ವಾ ಮಾಯಾ, ಸೊ ನನ್ನ ಹೆಸರು ಮಾಯಾ ಅಂತ ಹೇಳ್ತಾಳೆ. ಇನ್ನು ಇದೆಲ್ಲ ಗೊತ್ತಾಗ್ತಾ ಇದ್ದಿದ್ದಾಗೇನೆ ಪ್ರಬಿಂದು ತುಂಬಾ ಅಳೋಕ್ಕೆ ಶುರು ಮಾಡ್ತಾನೆ. ನೋಡ್ತಾ ಇವಳಿಗೆ ಮುಕ್ತಿ ಸಿಗುತ್ತೆ. ಅಂದರೆ ಇವಳಿಗೆ ಎಲ್ಲನೂ ನೆನಪಾಯ್ತಲ್ವ, ಮನಸ್ಸು ಹಗುರ ಆಯಿತು. ಈಗ ಆತ್ಮ ಇವನನ್ನು ಬಿಟ್ಟು ಹೊರಟೋಗುತ್ತೆ. ಈಗ ಅವನು ಆ ಮಾಯಾ ಮನೆಗೆ ಬಂದಿದ್ದಾನೆ. ಮಾಯಾ ಮನೆಗೆ ಬಂದಾಗ ಅವ್ರ ತಾಯಿನ ಭೇಟಿ ಮಾಡ್ತಾನೆ. ಅವರೆಲ್ಲರೂ ಕೂಡ ಅವಳು ಸತ್ತಿದ್ದಾಳೆ ಅನ್ನೋದನ್ನು ಆಕ್ಸೆಪ್ಟೇ ಮಾಡಿರೋದಿಲ್ಲ. ಇನ್ನೂ ಅವಳು ನಮ್ಮ ಜೊತೆನೇ ಇದ್ದಾಳೆ ಅಂತ ಅಂದ್ಕೊಂಡಿರ್ತಾರೆ. ಅದೇ ಟೈಮಲ್ಲಿ ಅಲ್ಲೇ ಇರೋ ಮಾಯಾ ಫೋಟೋ ಹತ್ರ ಇವನು ಹೋಗಿ ನಿಂತ್ಕೋತಾನೆ. ಆವಾಗ ಅವ್ರ ತಾಯಿಗೆ ಅವಳು ಹೇಳಿರೋ ಮಾತುಗಳು ನೆನಪಾಗುತ್ತೆ. ಅಂದರೆ
ನಾನು ಇಷ್ಟಪಡ್ತಾರೋ ಹುಡುಗ ಒಬ್ಬ ಹಿಂದೂ ಮತ್ತು ನನಗಿಂತ ಸ್ವಲ್ಪ ವಯಸ್ಸಾಗಿದೆ, ಬಿಯರ್ಡ್ ಇದೆ ಅಂತೆಲ್ಲ ಹೇಳಿರ್ತಾಳಲ್ವ. ಮತ್ತು ಅವಳು ಕೇಳ್ತಾಳೆ ನಿನ್ನ ಹೆಸ್ರೇನು ಅಂತ. ಅವಾಗ ಅವನು ಪ್ರಬಿಂದು ಅಂತ ಹೇಳ್ತಾನೆ. ಇನ್ನು ಅವರಮ್ಮ ಮಾಯಾ ಇಷ್ಟಪಟ್ಟಿದ್ದ ಹುಡುಗನ ಹೆಸರು ಕೂಡ ಪ್ರಬಿಂದುನೇ ಅಂತ ಹೇಳ್ತಾಳೆ. ಆವಾಗ ಅವನಲ್ಲಿ ಸ್ಮೈಲ್ ಮಾಡಿ ಓಡ್ತಾನೆ. ಇನ್ನು ಇವಾಗ ಆ ಒಂದು ಮುಂಬೈನ ಕಾನ್ಸರ್ಟ್ನಲ್ಲಿ ಇವನು ಸಾಧ್ಯ ಜೊತೆ ಇದ್ದಾನೆ. ತುಂಬಾ ಖುಷಿಯಾಗಿ ಆ ಕಾನ್ಸರ್ಟ್ನ ಎಂಜಾಯ್ ಮಾಡ್ತಾ ಇದ್ದಾನೆ ಮತ್ತು ತುಂಬಾ ಫೇಮಸ್ ಆಗಿದ್ದಾನೆ. ಆದರೆ ಆ ಒಂದು ಡೆಲುಲು ಆತ್ಮದ ಪ್ರೆಸೆನ್ಸ್ ಅವನಿಗೆ ಇವಾಗಲೂ ಕೂಡ ಆಗ್ತಾ ಇದೆ. ಈ ಕಥೆ ನಿಮ್ಗೆ ಇಷ್ಟ ಆಯಿತಾ? ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನಿಮಗೆ ಇದೇ ಥರ ಮೂವೀಸ್ನ ನಾನು ಎಕ್ಸ್ಪ್ಲೇನ್ ಮಾಡಲ್ಲ ಅಥವಾ ಪಕ್ಕಾ ಟಿಪಿಕಲ್ ಹಾರರ್ ಮೂವಿಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಬೇಕಾ? ಯಾವ ಥರ ಮೂವಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.